ಎಲ್ರಿಗೂ ನಮಸ್ಕಾರಗಳು. ಪ್ರಿಯ ಸ್ನೇಹಿತರೆ ಹಾಗೂ ನನ್ನ ನೆಚ್ಚಿನ 8ನೇ ತರಗತಿ ತಮ್ಮ ಭಾಷೆ ಸಿರಿಗನ್ನಡ ಓದುತ್ತಿರುವಂತಹ ಎಲ್ಲ ಸ್ಟೇಟ್ ಬೋರ್ಡ್ ಹಾಗೂ CBSE ಮತ್ತು ICSE ವಿದ್ಯಾರ್ಥಿಗಳಿಗೆ ನನ್ನ ನಮಸ್ಕಾರಗಳು. ಈ ವಿಡಿಯೋದಲ್ಲಿ ನಾನು ಕನ್ನಡಿಗರ ತಾಯಿ ಈ ಪದ್ಯದ ಬಗ್ಗೆ ಹೇಳ್ತೀನಿ. ಎಲ್ಲರೂ ಸಹ ಪುಸ್ತಕ ಇದ್ರೆ ದಯವಿಟ್ಟು ಪುಸ್ತಕ ಇಟ್ಕೊಂಡು ಈ ಪದ್ಯನ ಆಲಿಸಿ. ಬರೆದವರು ರಾಷ್ಟ್ರಕವಿ ಎಂ ಗೋವಿಂದ ಪೈರವರು. ಕನ್ನಡದ ಮೊದಲ ರಾಷ್ಟ್ರಕವಿ ಎಂ ಗೋವಿಂದ ಪೈ. ಇದು ತಮಗೆಲ್ಲ ಗೊತ್ತಿರಲಿ. ಮೊದಲಿಗೆ ಕೃತಿಕಾರರ ಪರಿಚಯ. ರಾಷ್ಟ್ರಕವಿ ಎಂ ಗೋವಿಂದ ಪೈ ಅವರು ಕಾಸರಗೋಡು ಜಿಲ್ಲೆಯ ಮಂಜೇಶ್ವರದಲ್ಲಿ 23/3/1883 ಜನಿಸಿದರು. ತಂದೆ ಸಾವುಕಾರ ತಿಮ್ಮ ಪೈ, ತಾಯಿ ದೇವಕಿಯಮ್ಮ. BA ಪದವಿಯನ್ನು ಪಡೆದಿದ್ದ ಗೋವಿಂದ ಪೈ ಅವರು ದೇಸಿ ಭಾಷೆಗಳಲ್ಲದೆ ನಮ್ಮ ಭಾರತದಲ್ಲಿರುವಂತಹ ದೇಸಿ ಭಾಷೆಗಳು ಕನ್ನಡ, ತಮಿಳು, ತೆಲುಗು, ಮಲಯಾಳಂ, ಹಿಂದಿ, ಉರ್ದು ಇವನ್ನ ದೇಸಿ ಭಾಷೆಗಳು ಅಂತ ಕರಿತೀವಿ. ವಿದೇಶಿ ಭಾಷೆಗಳ ಪಾಂಡಿತ್ಯ ಉಳ್ಳವರಾಗಿದ್ದರು. ಅಂದರೆ ಇಂಗ್ಲಿಷ್, ಫ್ರೆಂಚ್, ಲ್ಯಾಟಿನ್, ಸ್ಪ್ಯಾನಿಷ್, ಪೋರ್ಚುಗೀಸ್ ಇತ್ಯಾದಿ ಭಾಷೆಗಳಲ್ಲಿ ಜ್ಞಾನವನ್ನು ಗಳಿಸಿಕೊಂಡಿದ್ದರು. ಪ್ರಾಸ ಬಿಟ್ಟು ಪದ್ಯ ರಚಿಸಿದ ಮೊದಲ ಕವಿ ಎಂಬ ಹೆಗ್ಗಳಿಕೆಗೆ ಪಾತ್ರರಾದವರು. ಕನ್ನಡ ಸಾಹಿತ್ಯದಲ್ಲಿ ಪ್ರಾಸವನ್ನ ಮೊಟ್ಟ ಮೊದಲಿಗೆ ತ್ಯಜಿಸಿ ಕನ್ನಡ ಸಾಹಿತ್ಯದ ಪದ್ಯಗಳನ್ನ ಅಂದ್ರೆ ಕವನಗಳನ್ನ ಬರೆದವರಲ್ಲಿ ಗೋವಿಂದ ಪೈ ಅವರೇ ಮೊದಲಿಗರು. ಸಂಶೋಧಕ, ವಿಮರ್ಶಕ, ಅನುವಾದಕರಾಗಿಯೂ ಜನಪ್ರಿಯರಾದ ರಾಷ್ಟ್ರಕವಿ ಗೋವಿಂದ ಪೈ ಅವರು ಸುವಾಸಿನಿ ಮೊದಲ ಕವಿತೆ 1900ರಲ್ಲಿ ಸುವಾಸಿನಿ ಪತ್ರಿಕೆಯಲ್ಲಿ ಪ್ರಕಟವಾಯಿತು. ಅವರ ಕವನ ಸಂಕಲನಗಳು ಇಂತಿವೆ: ಗಿಳಿವಿಂಡು, ನಂದಾದೀಪ ಮೊದಲಾದವು. ನವೀನ ಚಂದ್ರಸೇನರ ಬಂಗಾಳಿ ಕೃಷ್ಣ ಚರಿತೆಯ ಗದ್ಯಾನುವಾದ, ಸಿಂಗಾಲ ಸುತ್ತ ಬೌದ್ಧ ಸೂತ್ರಗಳ ಕನ್ನಡ ಅನುವಾದ ಅಲ್ಲದೆ 35 ವೃತ್ತಗಳುಳ್ಳ ಪ್ರಾಸರಹಿತ ಗೊಮ್ಮಟ ಜನಸ್ತುತಿಯನ್ನು ರಚಿಸಿ ಪ್ರಕಟಿಸಿದರು. ರವೀಂದ್ರನಾಥ ಠಾಕೂರ್, ಅಹಮದ್ ಇಕ್ಬಾಲ್, ಉಮರ್ ಖಯ್ಯಾಮನ ರುಬಾಯಿ ಎಂಬ ಜೀವನ ಚರಿತ್ರೆಗಳನ್ನು ಭಾಷಾಂತರಿಸಿದ್ದಾರೆ. ವೈಶಾಖ ಮತ್ತು ಗೋಲ್ಕೊತಾ ಎಂಬ ಖಂಡ ಕಾವ್ಯಗಳನ್ನು ಪ್ರಕಟಿಸಿದ್ದಾರೆ. ಜಪಾನಿನ ನೋ ನಾಟಕಗಳನ್ನು ಕನ್ನಡಕ್ಕೆ ಅನುವಾದಿಸಿರುವವರಲ್ಲದೆ ಚಿತ್ರಭಾನು, ಹೆಬ್ಬೆರಳು, ಪಾರ್ಶ್ವನಾಥ ತೀರ್ಥಂಕರ ಚರಿತೆ, ಬಾಹುಬಲಿ ಗೊಮ್ಮಟೇಶ್ವರನ ಚರಿತೆ, ಭಗವಾನ್ ಬುದ್ಧ ಮೊದಲಾದ ಕೃತಿಗಳನ್ನು ರಚಿಸಿದ್ದಾರೆ. ತಮ್ಮ ಜೀವಿತಾವಧಿಯನ್ನು ಸಂಶೋಧನೆ, ಸಾಹಿತ್ಯಕ್ಕಾಗಿ ಮೀಸಲಿಟ್ಟಿದ್ದ ಅವರಿಗೆ 1949ರಲ್ಲಿ ಮದ್ರಾಸ್ ಸರ್ಕಾರ ರಾಷ್ಟ್ರಕವಿ ಬಿರುದು ನೀಡಿ ಗೌರವಿಸಿದೆ. ಗೋವಿಂದ ಪೈ ಅವರಿಗೆ ರಾಷ್ಟ್ರಕವಿಯನ್ನ ಬಿರುದನ್ನು ನೀಡಿರುವುದು ಕರ್ನಾಟಕ ಸರ್ಕಾರ ಅಲ್ಲ, ಇಂದಿನ ತಮಿಳುನಾಡನ್ನ ಆಗ ಮದ್ರಾಸ್ ಪ್ರಾಂತ್ಯ ಅಂತಿದ್ರು. ಆಗಿನ ಮದ್ರಾಸ್ ಸರ್ಕಾರ ಗೋವಿಂದ ಪೈ ಅವರಿಗೆ ಪ್ರಥಮ ಬಾರಿಗೆ ಕನ್ನಡದಲ್ಲಿ ರಾಷ್ಟ್ರಕವಿ ಬಿರುದನ್ನ ಕೊಡಲಾಗ್ತದೆ. ಎರಡನೆಯವರು ರಾಷ್ಟ್ರಕವಿ ಕುವೆಂಪುರವರು, ಮೂರನೆಯವರು ಕನ್ನಡದ ರಾಷ್ಟ್ರಕವಿ ಡಾಕ್ಟರ್ GS ಶಿವರುದ್ರಪ್ಪನವರು. ತಮ್ಮ ಗಮನದಲ್ಲಿರಲಿ. ಇವರು ಕನ್ನಡದ ಮೊದಲ ರಾಷ್ಟ್ರಕವಿ ಹೆಗ್ಗಳಿಕೆಗೆ ಪಾತ್ರರಾದವರು. ಹೊಗಳಿಕೆ ಮತ್ತು ಪ್ರಚಾರಕ್ಕೆ ಹಾತೊರೆಯದ ಇವರು 1950ರಲ್ಲಿ ಬೊಂಬಾಯಿಯಲ್ಲಿ ನಡೆದ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷತೆ ವಹಿಸಿದ್ದರು. ನೋಡಿ, ಗೋವಿಂದ ಪೈರವರು ಯಾವುದೇ ಹೊಗಳಿಕೆ ಮತ್ತು ಪ್ರಚಾರಕ್ಕೆ ಎಂದೂ ದುಂಬಾಲು ಬೀಳಲ್ಲ. ಇವರು 1950ರಲ್ಲಿ ಬೊಂಬಾಯಿಯಲ್ಲಿ ನಡೆದ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷತೆಯನ್ನು ವಹಿಸಿದ್ದವರು. 6/9/1963ರಲ್ಲಿ ಗೋವಿಂದ ಪೈ ಅವರು ದೈವಾಧೀನರಾದರು, ಅಂದ್ರೆ ನಿಧನ ಹೊಂದಿದರು. ಪ್ರಸ್ತುತ ಪದ್ಯವನ್ನು NS ರಘುನಾಥ್ ಅವರು ಸಂಪಾದಿಸಿರುವ ಶತಮಾನದ ಮಕ್ಕಳ ಸಾಹಿತ್ಯ ಸಂಕಲನದಿಂದ ಆರಿಸಿ ಸಂಪಾದಿಸಿ ನಿಗದಿಪಡಿಸಿದೆ. ಆಸೆಗೆ ಬರೋಣ. ಇದು ಕರ್ನಾಟಕ ಏಕೀಕರಣದ ಪೂರ್ವದಲ್ಲಿ ಕನ್ನಡ ತಾಯಿಯನ್ನು ಸ್ತುತಿಸಿ ಬರೆದ ಕವನ. ಕರ್ನಾಟಕದ ಏಕೀಕರಣ 1956 ನವೆಂಬರ್ 1ರಂದು ಆಗ್ತದೆ. ಅದಕ್ಕಿಂತ ಮುನ್ನ ಬರೆದಂತ ಪೂರ್ವದಲ್ಲಿ ಅಂದ್ರೆ ಕರ್ನಾಟಕ ಏಕೀಕರಣ ಆಗೋದಕ್ಕಿಂತ ಮೊದಲೇ ಬರೆದಂತ ಪ್ರಸ್ತುತ ಕವನ ಸಂಕಲನ ಕನ್ನಡ ತಾಯಿಯನ್ನ ಸ್ತುತಿಸಿ ಅಂದ್ರೆ ಆರಾಧಿಸಿ ಬರೆದ ಕವನ. ಕನ್ನಡ ತಾಯಿ ತನ್ನ ಮುಖವನ್ನು ತೋರುವ ಮೂಲಕ ಕನ್ನಡ ಮಕ್ಕಳನ್ನು ಒಂದಾಗಿಸಬೇಕು ಎನ್ನುವುದು ಪದ್ಯದ ಮುಖ್ಯ ಆಶಯ. ನೋಡಿ, ಕನ್ನಡ ತಾಯಿ ತನ್ನ ಮುಖವನ್ನ ತೋರುವ ಮೂಲಕ ಕನ್ನಡ ಮಕ್ಕಳನ್ನ ಎಲ್ಲರನ್ನೂ ಸಹ ಕನ್ನಡಿಗರನ್ನ ಒಂದಾಗಿಸಬೇಕು ಎನ್ನುವುದು ಪದ್ಯದ ಮುಖ್ಯ ಆಶಯವಾಗಿದೆ. ಕನ್ನಡ ನಾಡಿನಲ್ಲಿ ಎಲ್ಲ ಸಂಪತ್ತು ಇದೆ. ತಾಯಿಯ ಮುಖ ಕಂಡಾಗ ಅದೆಲ್ಲವೂ ಗೋಚರವಾಗುತ್ತದೆ. ಹೀಗೆ ಗೋಚರಿಸಿದಾಗ ಮಾತ್ರ ಕನ್ನಡ ತಾಯಿಯ ಕೀರ್ತಿ ಜಗತ್ತಿನಾದ್ಯಂತ ಪಸರಿಸಲು ಸಾಧ್ಯ.
ಅದಕ್ಕಾಗಿ ಕನ್ನಡ ತಾಯಿ ಎಲ್ಲರ ನಡೆ ನುಡಿ ಆಚಾರ ವಿಚಾರಗಳಲ್ಲಿ ನೆಲೆಯಾಗಬೇಕು. ಕನ್ನಡ ತಾಯಿ ಜನ್ಮದಾತಿಗೆ ಸಮನಾಗಿರುವುದರಿಂದ ಅವಳ ಹಾರೈಕೆ ನಮಗೆ ಶ್ರೀರಕ್ಷೆ. ಕನ್ನಡಿಗರಿಗೆ ಕನ್ನಡವೇ ಉಸಿರು. ಕನ್ನಡಿಗರ ದಮನಿಗಳಲ್ಲಿಯೂ ಕನ್ನಡವೇ ಉಸಿರಾಗಿರಬೇಕು. ಕನ್ನಡ ನಾಡು ನುಡಿಯ ಶ್ರೇಷ್ಠತೆ, ಭವ್ಯ ಪರಂಪರೆ, ಇತಿಹಾಸ, ಪ್ರಾಕೃತಿಕ, ಸಾಹಿತ್ಯಿಕ, ವಾಸ್ತುಶಿಲ್ಪಗಳ ಭವ್ಯತೆಯಿಂದ ಜಗತ್ತಿನೆಲ್ಲೆಡೆ ಹರಡಬೇಕೆಂಬುದು ಕವಿಯ ಆಶಯವಾಗಿದೆ. ಕವಿ ಕನ್ನಡ ಪ್ರೇಮಿ, ಕನ್ನಡ ಮಕ್ಕಳೆಲ್ಲ ಚೆನ್ನಾಗಿರ್ಬೇಕು ಅಂತ ಹಾರೈಸಿದಂತಹ ಕವಿ ರಾಷ್ಟ್ರಕವಿ ಎಂ ಗೋವಿಂದ ಪೈರವರು. ಪ್ರವೇಶಿಕರನ್ನ ಜಗತ್ತಿನಲ್ಲಿರುವ ಎಲ್ಲಾ ಭಾಷೆಗಳಲ್ಲಿಯೂ ನಾಡು ನುಡಿಯ ಮೇಲಿನ ಅಭಿಮಾನವು ಆಯಾಯ ಭಾಷೆಯ ಸಾಹಿತ್ಯದ ಎಲ್ಲಾ ಪ್ರಕಾರಗಳಲ್ಲೂ ಅಭಿವ್ಯಕ್ತಗೊಂಡಿದೆ. ಇವು ಜನಮಾನಸದಲ್ಲೂ ಅಮೃತಧಾರೆಗಳಾಗಿವೆ. ನಾಡು ನುಡಿಯ ಆತ್ಮಾಭಿಮಾನದಿಂದ ಕೂಡಿದ ದೇಶಾಭಿಮಾನವು ನಾಡಿನ ಏಳಿಗೆಗಾಗಿ ದುಡಿಯುವಂತೆ ನಮ್ಮೆಲ್ಲರನ್ನು ಪ್ರೇರೇಪಿಸುತ್ತವೆ. ಭವ್ಯ ಪರಂಪರೆಯುಳ್ಳ ಕರುನಾಡು ಅನೇಕ ಪ್ರಾಂತ್ಯಗಳಲ್ಲಿ ಹರಿದು ಹಂಚಿ ಹೋಗಿದ್ದ ಕಾಲದಲ್ಲಿ ಕರ್ನಾಟಕ ಏಕೀಕರಣದ ಕನಸನ್ನು ಕಂಡವರು ಅನೇಕರು. ಕನ್ನಡದ ಮಕ್ಕಳೆಲ್ಲ ಒಂದಾಗಿ ಬನ್ನಿ, ಉದಯವಾಗಲಿ ಚೆಲುವ ಕನ್ನಡ ನಾಡು, ಬಾರಿಸು ಕನ್ನಡ ಡಿಂಡಿಮವ, ಹಚ್ಚೇವು ಕನ್ನಡದ ದೀಪ, ಕರುನಾಡ ದೀಪ. ಎಷ್ಟು ಚೆನ್ನಾಗಿದೆ ಅಲ್ವಾ? ಇಂದೆಲ್ಲ ಅನೇಕರು ನಾಡು ನುಡಿಯ ಶ್ರೇಷ್ಠತೆ, ಪಾವಿತ್ರ್ಯತೆಯನ್ನು ಸಾರುವ ಮೂಲಕ ನವೋದಯ ಸಾಹಿತ್ಯಕ್ಕೆ ನಾಂದಿ ಹಾಡಿದರು. ನವೋದಯ ಸಾಹಿತ್ಯ ಅಂದ್ರೆ ಕನ್ನಡದಲ್ಲಿ ಹೊಸ ಸಾಹಿತ್ಯ ಉಗಮಾಯಿತು. ಇಂಗ್ಲಿಷ್ ಸಾಹಿತ್ಯದ ಅನೇಕ ಕವಿತೆಗಳು, ಗ್ರಂಥಗಳು ಕನ್ನಡಕ್ಕೆ ಅನುವಾದವಾದವು. ಇದನ್ನ ನವೋದಯ ಸಾಹಿತ್ಯ ಅಂತ ಕರಿತೀವಿ. ನವೋದಯ ಸಾಹಿತ್ಯದ ಜನಕ BM ಶ್ರೀಕಂಠಯ್ಯನವರು. ಜೊತೆಗೆ ಕನ್ನಡಿಗರನ್ನು ಒಗ್ಗೂಡಿಸುವ ಕಾರ್ಯದಲ್ಲಿ ತೊಡಗಿದರು. ಈ ನಿಟ್ಟಿನಲ್ಲಿ ಮೂಡಿ ಬಂದ ಕವನಗಳಲ್ಲಿ ಇದು ಒಂದಾಗಿದೆ. ಯಾವುದಪ್ಪ ಅಂದ್ರೆ ಕನ್ನಡಿಗರ ತಾಯಿ. ಈಗ ಪದ್ಯಕ್ಕೆ ಬರೋಣ ಸಹೃದಯ ಬಂಧುಗಳೇ. ಪದ್ಯವನ್ನ ಓದೋಣ, ಆಮೇಲೆ ಅದರ ಅರ್ಥ ಅಂತ ತಿಳ್ಕೊಳ್ಳೋಣ. ತಾಯಿ ಬಾರ ಮಗವ ತೋರ ಕನ್ನಡಿಗರ ಮಾತೆಯೇ, ಅರಸು ತಾಯೇ ಸುತರ ಕಾಯೆ ನಮ್ಮ ಜನ್ಮದಾತೆಯೇ, ನಮ್ಮ ತಪ್ಪ ನೆನೆತು ತಾಳ್ವೆ ಅಕ್ಕರೆಯಿಂದೆಮ್ಮನಾಳ್ವೆ, ನೀನೇ ಕಣ ನಮ್ಮ ಬಾಳ್ವೆ ನಿಮ್ಮ ಮರೆಯಲ್ಲ ಅಮ್ಮೆವು, ತನು ಕನ್ನಡ ಮನ ಕನ್ನಡ ನುಡಿ ಕನ್ನಡವು ಎಮ್ಮವು. ಇದರರ್ಥ ತಾಯಿ ಬಾರ, ಕನ್ನಡ ತಾಯಿಯೇ ಬಾರ, ಮಗವ ತೋರ, ಮೊಗ ಅಂದ್ರೆ ಮುಖ, ಮೊಗ ಅಂದ್ರೆ ತದ್ಭವ ಪದ, ಮುಖ ಅಂದ್ರೆ ತತ್ಸಮ ಪದ. ಕನ್ನಡಿಗರ ಮಾತೆಯೇ, ಕನ್ನಡಿಗರ ಮಾತೆಯೇ, ಕನ್ನಡಾಂಬೆಯೇ, ನಿನ್ನ ಮುಖವನ್ನು ತೋರು, ಕನ್ನಡಿಗರಿಗೆಲ್ಲ ಮುಖವನ್ನ ತೋರಿಸು. ಅರಸು ತಾಯೇ, ನಮಗೆಲ್ಲ ಆಶೀರ್ವಾದವನ್ನ ಕೊಡು. ಸುತರ ಕಾಯೇ, ಸುತರು ಅಂದ್ರೆ ಮಕ್ಕಳು, ನಿನ್ನ ಮಕ್ಕಳನ್ನ ಕಾಯುತ್ತಾಯೇ, ನಮ್ಮ ಜನ್ಮದಾತೆ, ನಮಗೆಲ್ಲ ಜನ್ಮವನ್ನು ಕೊಟ್ಟಿರುವಂತಹ ತಾಯಿಯೇ, ಕನ್ನಡಾಂಬೆಯೇ ಅಂತ ಹೇಳಿ ಗೋವಿಂದ ಪೈರವರು ಹೇಳ್ತಾ ಇದ್ದಾರೆ. ನಮ್ಮ ತಪ್ಪ ನೆನೆದು ತಾಳ್ವೆ, ನಾವು ಎಷ್ಟೇ ತಪ್ಪುಗಳನ್ನು ಮಾಡಿದ್ರು ಸಹ ನೀನು ತಾಳ್ವೆ ಸಹಿಸಿಕೊಂಡಿರುವೆ. ಅಕ್ಕರೆಯಿಂದ ಎಮ್ಮನಾಳ್ವೆ, ಅಕ್ಕರೆ ಅಂದ್ರೆ ಪ್ರೀತಿಯಿಂದ, ನಮ್ಮನ್ನೆಲ್ಲ ಎಮ್ಮ ಅಂದ್ರೆ ನಮ್ಮನ್ನೆಲ್ಲ ನೀನು ಆಳುವೆ, ನೀನೇ ಕಣ ನಮ್ಮ ಬಾಳ್ವೆ. ಕನ್ನಡ ಮಾತೆಯೇ, ಕನ್ನಡಾಂಬೆಯೇ, ನೀನೇ ನಮಗೆ, ನಮ್ಮ ಬಾಳ್ವೆಗೆ, ನಮ್ಮ ಜೀವನಕ್ಕೆ, ಬಾಳ್ವೆ ಅಂದ್ರೆ ಜೀವನಕ್ಕೆ ಉಸಿರು ಅಂತ ಹೇಳಿ ಗೋವಿಂದ ಪೈರವರು ಹೇಳ್ತಾ ಇದ್ದಾರೆ. ನಿನ್ನ ಮರೆಯಲಮ್ಮೆವು, ನಿನ್ನನ್ನ ಖಂಡಿತವಾಗಿಯೂ ಸಹ ಮರೆಯುವುದಿಲ್ಲ. ತನು ಕನ್ನಡ, ತನು ಅಂದ್ರೆ ದೇಹ, ದೇಹವು ಕನ್ನಡ, ಮನ ಕನ್ನಡ ಅಂದ್ರೆ ಮನಸ್ಸು ಕನ್ನಡ, ನುಡಿ ಅಂದ್ರೆ ಮಾತು, ಮಾತು ಸಹ ಕನ್ನಡ ಅಂತ ಹೇಳಿ ಗೋವಿಂದ ಪೈರವರು ಈ ಪದ್ಯದಲ್ಲಿ ಹೇಳ್ತಾ ಇದ್ದಾರೆ. ಮುಂದಿನ ಪದ್ಯಕ್ಕಾಗಾದ್ರೂ ಹೋಗೋಣ. ಅಣ್ಣ ನೀವ ಕಾಯ ನೀವ ಪರಿಪರಿಯ ಮರಂಗಳು, ಪತ್ರಮೀವ ಪುಷ್ಪಂ ಈವ ಲತೆಯ ತರಂಗಳು, ತೆನೆಯ ಕೆನೆಯ ಗಾಳಿಯೋ ಕಗಮೃಗೋರ ಗಾಳಿಯೋ, ನದಿ ನಗರನ ಗಾಳಿಯೋ ಇಲ್ಲಿಲ್ಲದುದು ಉಳಿದುದೇ, ಜೇನು ಸುರಿಯುವ ಹಾಲು ಹರಿಯುವ ದಿವಂಬು ಭೂಮಿಗಿಳಿದುದೇ. ಈ ಪದ್ಯದ ಅರ್ಥವನ್ನು ನಾವು ತಿಳ್ಕೊಳ್ಳೋಣ. ಹೇಳ್ತಿದ್ದಾರೆ ಗೋವಿಂದ ಪೈರವರು. ಅಣ್ಣ ನೀವ, ತಾಯಿ ಕನ್ನಡಾಂಬೆಯೇ, ನೀನು ಅಣ್ಣನ ಕೊಡ್ತೀಯಾ, ಈವ ಅಂದ್ರೆ ಕೊಡ್ತೀಯಾ. ಕಾಯ ನೀವ, ಕಾಯನ್ನು ಕೊಡುವಂತ ಪರಿಯ ವಿಧವಾದ ಮರಗಳು, ಪರಿಯ ಬಗೆಯ ಮರಗಳೆಲ್ಲಿದ್ದಾವೆ. ಪತ್ರಮೀವ, ಪತ್ರವನ್ನು ಕೊಡುವಂತಹ, ಪತ್ರ ಅಂದ್ರೆ ಗಿಡಗಳ ಎಲೆಗಳು, ಬಿಲ್ಪತ್ರೆ, ತುಳಸಿ ಪತ್ರೆ ಅಂತೀವಲ್ಲ ಹಾಗೆ. ಪುಷ್ಪಮೀವ, ಪುಷ್ಪ ಅಂದ್ರೆ ಹೂವನ್ನು ಕೊಡುವಂತಹ, ಲತೆ ಅಂದ್ರೇನು ಬಳ್ಳಿಯನ್ನು ಕೊಡುವಂತಹ ತರತರಂಗಳು, ತರ ಅಂದ್ರೆ ವಿಧವಾದ ಮರಗಳಿದಾವೆ. ತೆನೆಯ ಗಾಳಿಯೋ, ತೆನೆಯ ಗಾಳಿ,
ತೆನೆಗಳಿರ್ತವೆ, ರಾಗಿ ತೆನೆ, ಜೋಳದ ತೆನೆ ಅಲ್ವಾ, ಎಲ್ಲ ಬೆಳೆಗಳ ತೆನೆಗಳು ಇರ್ತವೆ, ಕೆನೆ ಇರ್ತದೆ, ಹಾಲಿನ ಕೆನೆ ಇರ್ತದೆ, ಗಾಳಿ ಇರ್ತದೆ. ಖಗಮೃಗೋರ ಗಾಳಿಯೋ, ಖಗಮೃಗೋರ ಗಾಳಿಯೋ ಅಂದ್ರೆ ಖಗ ಅಂದ್ರೆ ಪಕ್ಷಿ, ಮೃಗ ಅಂದ್ರೆ ಪ್ರಾಣಿ, ಉರಗ ಅಂದ್ರೆ ಹಾವು, ಅಳಿ ಅಂದ್ರೆ ಸಮೂಹ. ಅಂದ್ರೆ ಇದರ ಅರ್ಥ ಖಗಮೃಗೋರ ಗಾಳಿ ಅಂದ್ರೆ ಪ್ರಾಣಿ ಪಕ್ಷಿ ಹಾವುಗಳ ಸಮೂಹ ಅಂತ ಇದರ ಅರ್ಥ. ನದಿ ನಗರ ನಗಾಳಿಯೋ, ಈ ಕನ್ನಡ ನಾಡಿನಲ್ಲಿ ಅನೇಕ ನದಿಗಳಿದಾವೆ. ಕಾವೇರಿ ನದಿ ಇದೆ, ತುಂಗಾ ನದಿ ಇದೆ, ಭದ್ರಾ ನದಿ ಇದೆ, ಕೃಷ್ಣಾ ನದಿ ಇದೆ, ಭೀಮೆ ಇದ್ದಾಳೆ, ನೇತ್ರಾವತಿ ಇದ್ದಾಳೆ, ಕುಮಾರಧಾರಿ ನದಿ ಇದ್ದಾಳೆ, ಕಾಳಿ ನದಿ ಇದೆ, ಮಲಪ್ರಭಾ ನದಿ ಇದೆ, ಘಟಪ್ರಭಾ ನದಿ ಇದೆ. ಹೀಗೆ ನಗರ ನಗಾಳಿಯು, ನಗರ ಅನೇಕ ನಗರಗಳಿದಾವೆ. ನಗ ಅಂದ್ರೆ ಪರ್ವತ, ಹಳಿ ಅಂದ್ರೆ ಸಮೂಹ, ಪರ್ವತಗಳ ಸಮೂಹ ಅಂತ. ನಗಾಳಿ ಅಂದ್ರೆ ಪರ್ವತಗಳ ಸಮೂಹ ಇದೆ. ಸಹ್ಯಾದ್ರಿ ಬೆಟ್ಟಗಳಿದಾವೆ ಅಲ್ವಾ. ಕರ್ನಾಟಕದಲ್ಲಿ ಎತ್ತರವಾದಂತಹ ಶಿಖರ ಯಾವ್ದಪ್ಪ ಅಂದ್ರೆ ಮುಳ್ಳಯ್ಯನಗಿರಿ ಶಿಖರ. ಬಾಬಾಬುಡನ್ಗಿರಿ ಬೆಟ್ಟದಲ್ಲಿದೆ ಮುಳ್ಳಯ್ಯನಗಿರಿ ಶಿಖರ. ಇಲ್ಲಿಲ್ಲದುದು ಉಳಿದುದೇ, ಇಲ್ಲಿ ಎಲ್ಲಾ ಇದೆ, ಉಳಿದುದೇ ಯಾವುದೂ ಸಹ ನಾವು ಕಡೆಗಣಿಸಕ್ಕಾಗುವುದಿಲ್ಲ. ಜೇನು ಸುರಿವ ಹಾಲು ಹರಿವ ದಿವಂ ಭೂಮಿಗಿಳಿದುದೇ. ಇಲ್ಲಿ ಜೇನುತುಪ್ಪ ಜೇನು ಸುರಿತದೆ ಅಲ್ವಾ. ಹಾಲಿನ ಮಳೆಯೋ ಜೇನಿನ ಒಳೆಯೋ ಸುಧಯೋ ಕನ್ನಡ ಸವಿ ನುಡಿಯೋ. ಎಷ್ಟು ಚೆನ್ನಾಗಿದೆ ಅಲ್ವಾ ಕನ್ನಡ ನಾಡಿನ ಬಗ್ಗೆ. ಹಾಗೆ ಜೇನು ಸುರಿವ, ಇಲ್ಲಿ ಜೇನು ತುಪ್ಪ ಇದೆ, ಜೇನಿನ ಗೂಡುಗಳಿಂದ ಜೇನು ತುಪ್ಪ ಸಿಗ್ತದೆ, ಹಾಲು ಹರಿಯುತ್ತದೆ, ಹಾಲು ಹರಿಯುತ್ತಂತೆ ನೋಡಿ. ಕಾಮಧೇನುವಿನಿಂದ ಹಸುವಿನಿಂದ ಹಾಲು ಹರಿಯುತ್ತದೆ. ದಿವಂ ಅಂದ್ರೆ ಆಕಾಶ, ಆಕಾಶವೂ ಸಹ ಭೂಮಿಗೆ ಇಳಿಯುತ್ತದೆ ಕನ್ನಡ ನಾಡಿನಲ್ಲಿ ಅಂತ ಹೇಳಿ ನಮ್ಮ ರಾಷ್ಟ್ರ ಕವಿಗಳು ಗೋವಿಂದಪ್ಪ ಇರವರು ಹೇಳ್ತಾರೆ. ಮುಂದಿನ ಪದ್ಯದಲ್ಲಿ ಎಷ್ಟು ಚೆನ್ನಾಗಿದೆ ನಾವು ನೋಡೋಣ. ಜೈನರಾದ ಪೂಜ್ಯಪಾದ ಕೊಂಡ ಕುಂದವರ್ಯರ ಮಧ್ವಯತಿಯ ಬಸವಪತಿಯ ಮುಖ್ಯ ಮತಾಚಾರ್ಯರ ಶರ್ವ ಪಂಪರನ್ನರ ಲಕ್ಷ್ಮೀಪತಿ ಜನ್ನರ ಷಡಾಕ್ಷರಿ ಮುದ್ದಣ್ಣರ ಪುರಂದರವರಣ್ಯರ ತಾಯೆ ನಿನ್ನ ಬಸಿರೆ ಒನ್ನ ಗನಿ ವಿದ್ಯಾರಣ್ಯರ. ಎಷ್ಟು ಚೆನ್ನಾಗಿ ಪದ್ಯನ ಬರೆದಿದ್ದಾರೆ ನೋಡಿ ಗೋವಿಂದಪ್ಪ ಇರೋರು. ಇಲ್ಲಿ ಜೈನರು, ಆಗ ಕನ್ನಡ ನಾಡಿನಲ್ಲಿ ಜೈನ ಧರ್ಮ ಇತ್ತು. ಜೈನರಾದ ಪೂಜ್ಯಪಾದ ಕೊಂಡ ಕುಂದವರ್ಯರ, ಇಲ್ಲಿ ಕೊಂಡ ಕುಂದವರ್ಯನರು, ಇವ್ರ ಬಗ್ಗೆ ಸಂಕ್ಷಿಪ್ತವಾಗಿ ಹೇಳ್ಬಿಡ್ತೀನಿ. ಜೈನ ಧರ್ಮದಲ್ಲಿ ದಿಗಂಬರ, ಶ್ವೇತಾಂಬರ ಎಂಬ ಸಂಪ್ರದಾಯ ಭೇದಗಳು ಹುಟ್ಟುವ ಮೊದಲು ಜೈನ ಧರ್ಮವು ಹರ್ರಂತ, ಅನೇಕಾಂತ ಎಂಬುವೆ ಮೊದಲಾದ ಹೆಸರುಗಳಿಂದ ಪ್ರಸಿದ್ಧವಾಗಿತ್ತು. ವಿಕ್ರಮಶಕದ 136ನೇ ವರ್ಷದಲ್ಲಿ, ಅಂದರೆ ಕ್ರಿಸ್ತ ಶಕ 80-81ರಲ್ಲಿ ಅದು ದಿಗಂಬರ, ಶ್ವೇತಾಂಬರ ಸಂಪ್ರದಾಯಗಳೆಂದು ಕಾವಲಾಗುತ್ತಲೇ ದಿಗಂಬರ ಸಂಪ್ರದಾಯಕ್ಕೆ ಮೂಲ ಸಂಘವೆಂದು ಹೆಸರಾಯಿತು. ಪದ್ಮನಂದಿ ಎಂಬ ಮೊದಲನೇ ಹೆಸರುಳ್ಳ ಕೊಂಡ ಕುಂದಾಚಾರ್ಯರು ಈ ಮೂಲ ಸಂಘದ ಮುಂದಾಳೆಂದು ಒಂದು ಗಣದ ಒಡೆಯನೆಂದು ಕಂಡುಬರ್ತದೆ. ಅದ್ವೈತೀಯ ಬಸವಪತಿಯ ಮುಖ್ಯ ಮತಾಚಾರ್ಯರ, ಇಲ್ಲಿ ಮಧ್ವಾಚಾರ್ಯರ ದ್ವೈತ ಸಿದ್ಧಾಂತ. ಮಧ್ವಾಚಾರ್ಯರು ಉಡುಪಿ ಜಿಲ್ಲೆಯ ಪಾಜಕ ಎಂಬ ಗ್ರಾಮದಲ್ಲಿ ಹುಡ್ತಾರೆ. ವಿಷ್ಣುವಿನ ಮಹಿಮೆಯನ್ನ ಕೊಂಡಾಡ್ತಾರೆ. ಅಂತ ಮಧ್ವಾಚಾರ್ಯರು ಬಸವಪತಿಯ ಮುಖ್ಯ ಮತಾಚಾರ್ಯರ. ಬಸವಣ್ಣವರು, ಜಗಜ್ಯೋತಿ ಬಸವಣ್ಣವರು ಕಾಯಕವೇ ಕೈಲಾಸವೇ ಅಂತ ಬಯಸಿದಂಥವರು ಇವರು. ಇಂದಿನ ಬಾಗಲಕೋಟೆ ಜಿಲ್ಲೆಯ ಬಸವನ ಬಾಗೇವಾಡಿಯಲ್ಲಿ ಜನಿಸ್ತಾರೆ. ನಂತರ ಕಲ್ಯಾಣಿ ಚಾಲುಕ್ಯರ ಕಾಲದಲ್ಲಿ ಬಿಜ್ಜಳನ ಮುಖ್ಯಮಂತ್ರಿಯಾಗಿ, ಭಂಡಾರಿಯಾಗಿ, ಪ್ರಧಾನ ಮಂತ್ರಿಯಾಗಿ ಅನೇಕ ಕಾಯಕ ಯೋಗಿಯಾಗಿ ಕಾಯಕ ಕೆಲಸಗಳನ್ನು ಮಾಡ್ತಾರೆ. ಹಾಗೂ ಇಂದಿನ ಬಸವ ಕಲ್ಯಾಣದಲ್ಲಿ ಅನುಭವ ಮಂಟಪವನ್ನು ಸ್ಥಾಪಿಸಿ ಶೂನ್ಯ ಸಿಂಹಾಸನಾಧೀಶ್ವರರು ಎಂದು ಹೆಸರಾಗಿದ್ದಂತಹ ಕೆಳವರ್ಗದ ಅಲ್ಲಮ ಪ್ರಭುವನ್ನ ಅಧ್ಯಕ್ಷರನ್ನಾಗಿ ಮಾಡ್ತಾರೆ. ಜಾತಿ ವ್ಯವಸ್ಥೆನ ತೊಲಗಿಸ್ಬೇಕು ಅನ್ನೋದು ಬಸವಣ್ಣವರ ನಿಲುವಾಗಿರುತ್ತೆ. ಸಾಮಾಜಿಕ ಧಾರ್ಮಿಕ ಕ್ರಾಂತಿಯನ್ನ 12ನೇ ಶತಮಾನದಲ್ಲಿ ಮಾಡ್ತಾರೆ. ಅದರಿಂದಲೇ ಅವರನ್ನ ಕರ್ನಾಟಕದ ಮಾರ್ಟಿನ್ ಲೂಥರ್ ಅಂತಲೂ ಸಹ ಕರೆಯಲಾಗ್ತದೆ. ಅಂತ ಬಸವಣ್ಣವರು ಬಸವಪತಿಯೇ ಮುಖ್ಯ ಮತಾಚಾರ್ಯರ. ಇಲ್ಲಿ ಅನೇಕ ಮತಾಚಾರ್ಯರು ಇದ್ರು. ತಮಿಳುನಾಡಿನ ಪೆರಂಬೂರಿನಿಂದ ಬಂದಂತಹ ರಾಮಾನುಜಾಚಾರ್ಯರು ಇರ್ಬೋದು, ಕೇರಳದ ಕಾಲಟಿಯಲ್ಲಿ ಹುಟ್ಟಿದಂತ ಶಂಕರಾಚಾರ್ಯರು ಇರ್ಬೋದು. ಇವ್ರನ್ನೆಲ್ಲ ಮತಾಚಾರ್ಯರು ಅಂತ ಕರೀತಾರೆ. ಇಂಥವರು ಶರ್ವ ಪಂಪರನ್ನರ, ಶರ್ವ ಅಂದ್ರೆ ರಾಷ್ಟ್ರಕೂಟ ಚಕ್ರವರ್ತಿ ಅಮೋಘ ವರ್ಷ ನೃಪತುಂಗನ ಇನ್ನೊಂದು ಹೆಸರೇ ಶರ್ವ ಅಂತ. ಅಂತಹ ಅಮೋಘ ವರ್ಷ ನೃಪತುಂಗನ ಕಾಲದಲ್ಲಿ ಅವನ ಆಸ್ಥಾನ ಕವಿಯಾದ ಶ್ರೀ ವಿಜಯನಿಂದ ಕವಿರಾಜ ಮಾರ್ಗ ರಚನೆ ಆಯಿತು. ಕನ್ನಡ ನಾಡು ನುಡಿ ಎಲ್ಲೆಗಳನ್ನ ತನ್ನ ಕೃತಿಯಲ್ಲಿ ಹೇಳಿದ್ದಾನೆ. ಹಾಗೆ ಪಂಪ ಕನ್ನಡ ಸಾಹಿತ್ಯದ ಆದಿ ಕವಿ, ಮೊದಲ ಕವಿ ಅಂತ ನಾವು ಅವನು ಕರಿತೀವಿ. ಅವನ ಗ್ರಂಥಗಳು ವಿಕ್ರಮಾರ್ಜುನ ವಿಜಯಂ ಮತ್ತು ಆದಿಪುರಾಣಂ. ಗ್ರಂಥಗಳು ಸಹ
ತುಂಬಾ ಸೊಗಸಾಗಿದ್ದಾವೆ, ಚಂಪೂ ಶೈಲಿಯಲ್ಲಿ ಬರೆಯಲ್ಪಟ್ಟಿವೆ. ಆದ್ರಿಂದಲೇ ಪಂಪನನ್ನ ಕನ್ನಡದ ಆದಿಕವಿ ಅಂತ ಕರಿತೀವಿ. ಕನ್ನಡದ ರತ್ನತ್ರಯರಲ್ಲೂ ಸಹ ಇವನು. ಕನ್ನಡದ ರತ್ನತ್ರಯರು ಯಾರಪ್ಪ ಅಂದ್ರೆ ಪಂಪ, ಪೊನ್ನ, ರನ್ನ. ಹಾಗೆ ಮುಂದುವರೆದು ರನ್ನರ. ರನ್ನ ಇವನು ಮಹಾಕವಿ. ಇವನು ಚಾವುಂಡರಾಯನಿಂದ ದೊಡ್ಡ ನೆರವನ್ನು ಪಡ್ಕೊಂಡು ಶ್ರವಣ ಬೆಳಗೊಳದಲ್ಲಿ ವಿದ್ಯಾಭ್ಯಾಸವನ್ನ ಮಾಡಿದಂತಹ ಕವಿ. ಇವನ ವಂಶ ಬಳಗಾರ ವಂಶಸ್ಥ ಇರುತ್ತೆ. 26ನೇ ವರ್ಷದ ತನಕ ಬಳೆಯನ್ನ ಮಾರುವಂತಹ ವೃತ್ತಿಯಲ್ಲಿ ತೊಡಗಿದಂತ ಕವಿ. ಕೊನೆಗೆ ವಿದ್ಯೆಯನ್ನ ಕಲಿಬೇಕು ಅಂತ ಅಜಿತ ಸೇನಾಂಕರ ಬಳಿ ವಿದ್ಯೆ ಪಡೆದು ಮಹಾಕವಿ ಆಗ್ತಾನೆ. ಇವನ 2 ಕೃತಿಗಳು ಗದಾಯುದ್ಧಂ ಮತ್ತು ಅಜಿತ ನಾಥ ಪುರಾಣ ತಿಲಕಂ ಅಂತ. ಗದಾಯುದ್ಧಂ ಕೃತಿಯನ್ನ ನಾಟಕ ಶೈಲಿಯಲ್ಲಿ ಬರೆದಿದ್ದಾನೆ. ಕುರುಕ್ಷೇತ್ರ ಮಹಾಯುದ್ಧದ 18ನೇ ದಿನದ ಒಂದು ಸನ್ನಿವೇಶವನ್ನ ಗದಾಯುದ್ಧ ಕಾವ್ಯವಾಗಿ ಬರೆದಿದ್ದಾನೆ. ಈ ಕೃತಿಯಲ್ಲಿ ಸಿಂಹಾವಲೋಕನ ಕ್ರಮದಿಂದ ಹೇಳಿದ್ದಾನೆ. ತುಂಬಾ ಸೊಗಸಾಗಿದೆ. ಲಕ್ಷ್ಮೀಪತಿ, ಕನ್ನಡ ನಾಡಿನಲ್ಲಿ ಹುಟ್ಟಿದಂತಹ ಲಕ್ಷ್ಮೀಶ ಕವಿ. ಲಕ್ಷ್ಮೀಶ ಕವಿಯ ಕೃತಿ ತುಂಬಾ ಸೊಗಸಾಗಿದೆ. ಲಕ್ಷ್ಮೀಶ ಕವಿಯ ಜೈಮಿನಿ ಭಾರತ ತುಂಬಾ ಚೆನ್ನಾಗಿದೆ. ಇದರಲ್ಲಿ ರಾಮಾಯಣ ಮತ್ತು ಮಹಾಭಾರತದ ಕಥೆಗಳೆಲ್ಲ ಬರ್ತವೆ. ಹಾಗೆ ಜನ್ನರು. ಕನ್ನಡ ನಾಡಿನವನು. ಇಂದಿನ ಹಳೇಬೀಡು ಅಂದ್ರೆ ಹಿಂದೆ ಅದನ್ನ ದ್ವಾರ ಸಮುದ್ರ ಅಂತ ಕರೀತಿದ್ರು. ಹೊಯ್ಸಳ ರಾಜನಲ್ಲಿ ದಂಡಾದೇಶ ಹಾಗೂ ಮಂತ್ರಿಯಾಗಿಯೂ ಸಹ ಕೆಲಸ ಮಾಡಿದ್ದಂತಹ ಕವಿ. ಇವನು ಕವಿ ಚಕ್ರವರ್ತಿಗಳಲ್ಲಿ ಒಬ್ಬನಾಗಿದ್ದಾನೆ. ಚಕ್ರವರ್ತಿಗಳು ಯಾರಪ್ಪ ಅಂದ್ರೆ ಪೊನ್ನ, ರನ್ನ, ಜನ್ನ. ಇವನು ಜನ್ನನ ಯಶೋಧರ ಚರಿತ್ರೆ ತುಂಬಾ ಚೆನ್ನಾಗಿದೆ. ಹಾಗೂ ಅನಂತನಾಥ ಪುರಾಣ ಇದು ಸಹ ತುಂಬಾ ಚೆನ್ನಾಗಿದೆ. 2 ಸಹ ಜೈನ ಧಾರ್ಮಿಕ ಕೃತಿಗಳೇ ಆಗಿದ್ದಾವೆ. ಮುಂದೆ ಷಡಕ್ಷರಿ ವೀರಶೈವ ಕವಿ ಅಂತ ಕರಿತೀವಿ. ಇವನ ರಾಜಶೇಖರ ವಿಳಾಸ ತುಂಬಾ ಚೆನ್ನಾಗಿದೆ. ಶಿವನ ಪಂಚಾಕ್ಷರಿ ಮಹಿಮೆಯನ್ನ ಸಾರ್ತದೆ. ಮುಂದುವರೆದು ಮುದ್ದಣ್ಣರ. ಕನ್ನಡದ ಕೋಗಿಲೆ ಅಂತ ಕರಿತೀವಿ ಮುದ್ದಣ್ಣನ. ಕನ್ನಡದ ಮುಂಜಾವಿನ ಕೋಳಿ ಅಂತ ಕರಿತೀವಿ. ಇವನ ರಾಮಾಶ್ವಮೇಧ ಕೃತಿ ಇರ್ಬೋದು, ಅದ್ಭುತ ರಾಮಾಯಣ ಕೃತಿ ಇರ್ಬೋದು, ತುಂಬಾ ಸೊಗಸಾಗಿದೆ. ಎಲ್ಲವನ್ನೂ ಸಹ ಗದ್ಯದಲ್ಲೇ ಬರಿತಾನೆ. ಆದ್ರಿಂದಲೇ ಕನ್ನಡಂ ಕತ್ತೂರಿಯಲ್ತೆ ಅಂತ ಒಂದ್ ಕಡೆ ಹೇಳ್ತಾನೆ. ಹೀಗೆ ಪುರಂದರ ವರಣ್ಯರ. ಪುರಂದರದಾಸರು ಕರ್ನಾಟಕ ಸಂಗೀತದ ಪಿತಾಮಹರು. ಅನೇಕ ಕೀರ್ತನೆಗಳನ್ನ ಬರೆದಂತವರು. ವಿಷ್ಣುವಿನ ಬಗ್ಗೆ, ಕೃಷ್ಣನ ಬಗ್ಗೆ ಅನೇಕ ಕೀರ್ತನೆಗಳನ್ನ ಬರೆದಿದ್ದಾರೆ. ತಾಯೇ ನಿನ್ನ ಬಸಿರೆ, ತಾಯೇ ಕನ್ನಡ ಮಾತೆಯೇ ನಿನ್ನ ಬಸಿರೆ. ಬಸಿರು ಅಂದ್ರೆ ಹೊಟ್ಟೆ, ಉದರ. ಒನ್ನ ಗಣಿ, ಒನ್ನ ಅಂದ್ರೆ ಚಿನ್ನದ ಗಣಿಯಾಗಿದೆ. ಹಾಗೂ ವಿದ್ಯಾರಣ್ಯ ಗುರುಗಳು. ಇವರು ವಿಜಯನಗರ ಸಾಮ್ರಾಜ್ಯ ಸ್ಥಾಪನೆ ಆಗಕ್ಕೆ ಮೂಲ ಕಾರಣಕರ್ತರು. ವಿಜಯನಗರ ಸಾಮ್ರಾಜ್ಯ ಕ್ರಿಸ್ತಶಕ 1336ರಲ್ಲಿ ಆರ್ಯರ ಮತ್ತು ಬುಕ್ಕರಿಂದ ಸ್ಥಾಪನೆ ಆಗುವುದಕ್ಕೆ ಪ್ರೇರಣೆಯಾದಂತಹ ಮಹಾನ್ ಗುರುಗಳು. ಮುಂದಿನ ಪದ್ಯಕ್ಕೆ ಹೋಗೋಣ. ಹಳೆಯ ಬೀಡ ಬೇಲನಾಡ ಮಾಡ ಮಿನಿತು ಸುಂದರಂ, ಬಿಳಿಯ ಕೊಳದ ಕಾರ ಕಳದ ನಿಡುಕರೆನಿತು ಬಂಧುರಂ. ಇಲ್ಲಿಲ್ಲದು ಶಿಲ್ಪಮಿಲ್ಲ ನಿನ್ನ ಕಲ್ಲೆ ನುಡುವುದಲ್ಲ, ಇಂಗತೆ ನಿವಾಲ ಸೊಲ್ಲ ನಿಮ್ಮ ತೃಸಿಗೆ ದಕ್ಕಿಸು, ಹೊಸತು ಕಿನ್ನರಿಯಲ್ಲಿ ನಿನ್ನ ಹಳೆಯ ಹಾಡ ನುಕ್ಕಿಸು. ಪದ್ಯದ ಅರ್ಥ ಅಂತ ತಿಳ್ಕೊಳ್ಳೋಣ. ಹಳೆಯ ಬೀಡ, ಹಳೆ ಬೀಡು. ಹಿಂದೆ ಇದನ್ನ ದ್ವಾರ ಸಮುದ್ರ ಅಂತ ಕರಿತಿದ್ರು. ಹೊಯ್ಸಳರ ರಾಜಧಾನಿಯಾಗಿತ್ತು. ಹಳೆ ಬೀಡಿನಲ್ಲಿ 2 ದೇವಸ್ಥಾನಗಳಿದಾವೆ ನೋಡಿ. ಹೊಯ್ಸಳೇಶ್ವರ, ಶಾಂತಲೇಶ್ವರ ದೇವಸ್ಥಾನಗಳಿದಾವೆ. ಇಲ್ಲಿ ಈ ದೇವಾಲಯಗಳು ಮಲ್ಲಿಕಾಪುರನ ದಾಳಿಯಿಂದ ಹಾನಿಗಾಗಿದ್ದಾವೆ. ಬೇಲನಾಡ ಅಂದ್ರೆ ಬೇಲೂರಿನಲ್ಲಿ ಶ್ರೀ ಚೆನ್ನಕೇಶವ ದೇವಾಲಯ ಇದೆ. ಇದು ವಿಶ್ವವಿಖ್ಯಾತವಾಗಿದೆ. ಇಲ್ಲಿನ ಶಿಲಾಬಾಲಿಕೆಯರು ಪ್ರಪಂಚದಾದ್ಯಂತ ಪ್ರಸಿದ್ಧವಾಗಿದ್ದಾವೆ. ನೀವು ಒಂದ್ಸಲ ಇದನ್ನ ನೋಡಿ. ಬೇಲನಾಡು ಅಂದ್ರೆ ಬೇಲೂರಿನ ಮಾಡ ಮೆನಿತು ಸುಂದರಂ, ನೋಡುವುದಕ್ಕೆ ಸುಂದರವಾಗಿ ಅದ್ಭುತವಾಗಿ ಕಾಣ್ತದೆ. ಬಿಳಿಯ ಕೊಳದ ಕಾರ ಕಳದ ನಿಡುಕರೆನಿತು ಬಂಧುರಂ. ಬಿಳಿಯ ಕೊಳ, ಇಲ್ಲಿ ಬಿಳಿಯ ಕೊಳ ಅಂದ್ರೆ ಶ್ರವಣ ಬೆಳಗೊಳದಲ್ಲಿ ಏನಿದೆ? ಏಕಶಿಲಾ ವಿಗ್ರಹದ ಗೊಮ್ಮಟನ ಮೂರ್ತಿ ಇದೆಯಲ್ವಾ, ಚಾವುಂಡರಾಯನಿಂದ ಕೆತ್ತಲ್ಪಟ್ಟಂತ ಬಾಹುಬಲಿಯ ಮೂರ್ತಿ ಇದೆ. ಕಾರ್ಕಳದಲ್ಲೂ ಸಹ ಬಾಹುಬಲಿ ಮೂರ್ತಿ ಇದೆ. ಈ ಶ್ರವಣ ಬೆಳಗೊಳ ಮತ್ತು ಕಾರ್ಕಳ ಜೈನರ ಪುಣ್ಯಕ್ಷೇತ್ರಗಳಾಗಿವೆ. ನಿಡುಕರೆನಿತು ಬಂಧುರಂ, ಅವನ ನೋಡುವುದಕ್ಕೆ ನಿಡುಕರೆನಿತು ಬಂದಿರಂ, ನಿಡುದಾಗಿ ಬಂಧುರವನ್ನ ಕಾಣುವಂತಿದ್ದಾವೆ. ಇಲ್ಲಿಲ್ಲದ ಶಿಲ್ಪಮಿಲ್ಲ. ಈ ಹಳೇಬೀಡು, ಬೇಲೂರು, ಶ್ರವಣ ಬೆಳಗೊಳ, ಕಾರ್ಕಳ, ಹಾಗೆ ಬಾದಾಮಿ, ಐಹೊಳೆ, ಪಟ್ಟದಕಲ್ಲು, ಈ ರೀತಿ ಅನೇಕ ಕಡೆ ಶಿಲ್ಪಗಳಿದಾವೆ. ಶಿಲ್ಪ ಇದೆ, ವಾಸ್ತುಶಿಲ್ಪ ಇದೆ. ಇಂಥ ಶಿಲ್ಪ ವಿಶ್ವವಿಖ್ಯಾತವಾಗಿದ್ದಾವೆ. ಇಲ್ಲಿಲ್ಲದ ಶಿಲ್ಪ ಯಾವುದು ಇಲ್ಲ. ನಿನ್ನ ಕಲ್ಲೆ ನುಡುವುದಲ್ಲ, ನಿನ್ನ ಕಲ್ಲುಗಳು ಕನ್ನಡಾಂಬೆ, ಇಲ್ಲಿರುವಂತ ದೇವಾಲಯದ ಕಲ್ಲುಗಳು ನುಡಿ ಅಂದ್ರೆ ಮಾತನಾಡ್ತವೆ. ಏನಂತ? ಶಿಲೆಗಳು ಸಂಗೀತವ ಹಾಡಿದೆ.
ಅಂತ ಹಾಡ್ತವೆ ಅಂತ ಎಷ್ಟು ಚೆನ್ನಾಗಿ ಹೇಳಿದ್ದಾರೆ ಗೋವಿಂದಪ್ಪಯ್ಯರವರು. ಇಂಗತೆ ಇನಿವಾಲ ಸೊಲ್ಲ. ಇಂಗತೆ ಇನಿವಾಲ ಸೊಲ್ಲ ಅಂದ್ರೆ, ಇಂಗತೆ ಅಂದ್ರೆ ಹಿನ್ನೆಲೆಯ ಕತೆ. ಹಿನ್ನೆಲೆಯ ಕತೆ ಅಂದ್ರೆ ಏನು? ಬೇಲೂರು ಹಳೇಬೀಡು ಇತ್ಯಾದಿ ಶಿಲ್ಪಗಳ ಹಿಂದೆ ಇರುವ ಕತೆ. ಇನಿದು ಅಂದ್ರೆ ಇನಿದಾದ, ಸವಿಯಾದ, ರುಚಿಯಾದ ಕತೆ. ಪಾಲು ಹಾಲು, ಸೊಲ್ಲು ಅಂದ್ರೆ ಮಾತು ಅಂದ್ರೆ ಅರ್ಥ. ಇಂಗತೆ ಇನಿವಾಲ ಸೊಲ್ಲ ಅಂದ್ರೆ ಹಿನ್ನೆಲೆಯ ಕತೆ, ಸವಿಯಾದ ಹಾಲಿನಂತಿರುವ ಮಾತುಗಳಿಂದ ಕೂಡಿದೆ ಅಂತ ಕವಿ ಹೇಳ್ತಾ ಇದ್ದಾರೆ. ನಿಮ್ಮ ತೃಸೆಗೆ ದಕ್ಕಿಸು. ಎಮ್ಮ ತೃಸೆ, ತೃಸೆ ಅಂದ್ರೆ ಬಾಯಾರಿಕೆಗೆ ಇವನ್ನೆಲ್ಲ ದಕ್ಕಿಸು. ಹೊಸತು ಕಿನ್ನರಿಯಲ್ಲಿ ನಿನ್ನ ಹಳೆಯ ಹಾಡನುಕ್ಕಿಸು. ಹೊಸತು ಕಿನ್ನರಿಯ ನುಡಿಯಲ್ಲಿ, ಕಿನ್ನರಿಯ ನಾದದಲ್ಲಿ ನಿನ್ನ ಹಳೆಯ ಹಾಡುಗಳನ್ನೆಲ್ಲ ಉಕ್ಕಿಸು ಅಂದ್ರೆ ಮೇಲೆ ಬರುವಂತೆ ಮಾಡು ಅಂತ ಇಲ್ಲಿ ಪದ್ಯದ ಅರ್ಥವಾಗಿದೆ. ಮುಂದಿನ ಪದ್ಯಕ್ಕೆ ಹೋಗೋಣ. ನನ್ನ ಮರೆಯ ಕಂಪನರಿಯದುದನೆ ಹೊರಗೆ ಹುಡುಕುವ ಮೃಗದ ಸೇಡು ನಮ್ಮ ಪಾಡು ಪರರ ನುಡಿಗೆ ಮಿಡುಕುವ ಕನ್ನಡ ಕಸ್ತೂರಿಯನ್ನ ಹೊಸತು ಉಸಿರಿಂ ತೀಡುದನ್ನ ಸುರಭಿಯಲ್ಲಿ ನೀನದನ್ನು ನವಶಕ್ತಿಯನ್ನೆಬ್ಬಿಸು. ಹೊಸ ಸುಗಂಧದ ಹೊಸಗಿಯಿಂದ ಜಗದಿ ಹೆಸರ ಹಬ್ಬಿಸು. ಇದರರ್ಥ, ತನ್ನ ಮರೆಯಲ್ಲಿ, ತನ್ನ ಮರೆಯ ಕಂಪನರಿದುದನೆ, ತನ್ನ ಮರೆಯ ಕನ್ನಡ ನಾಡಿನಲ್ಲಿರುವಂತಹ ಕಂಪು ಅಂದ್ರೆ ಸುವಾಸನೆ, ಸುಗಂಧವನ್ನ ಅರಿಯದುದನೆ ಅಂದ್ರೆ ತಿಳಿಯದೆ ಹೊರಗೆ ಹುಡುಕು. ಹೊರಗೆ ಹುಡುಕ್ತಾ ಇದ್ದಾರಲ್ಲ, ಅದು ಮೃಗದ ಸೇಡು. ಮೃಗ ಅಂದ್ರೆ ಪ್ರಾಣಿಗಳ ಸೇಡು. ನಮ್ಮ ಪಾಡು ಪರರ ನುಡಿಗೆ ಮಿಡುಕುವ. ನಮ್ಮ ಪಾಡು ಪರರ, ಬೇರೆಯವರ ನುಡಿಗೆ ಅಂದ್ರೆ ಮಾತಿಗೆ ನಾವು ಮಿಡುಕ್ತೀವಿ. ಇಲ್ಲಿ ಆಶ್ಚರ್ಯವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಕನ್ನಡ ನಾಡಿನ ಜನರ ಬಗ್ಗೆ ಆಶ್ಚರ್ಯವನ್ನ ಕವಿ ಗೋವಿಂದಪ್ಪಯ್ಯರವರು ಹೇಳ್ತಾ ಇದ್ದಾರೆ. ಕನ್ನಡ ಕಸ್ತೂರಿಯನ್ನ, ಕನ್ನಡ ಕಸ್ತೂರಿ, ಕಸ್ತೂರಿ ಎಷ್ಟು ಸುವಾಸನೆಯಾಗಿದೆ, ಕಪ್ಪಿದ್ರೂ ಸಹ ಸುವಾಸನೆ ಬೀರುತ್ತದೆ. ಹಾಗೆ ಕನ್ನಡ ಕಸ್ತೂರಿಯನ್ನ ಹೊಸತು ಉಸಿರಿಂ, ಹೊಸದಾದ ಉಸಿರಿಂದ ತೀಡದನ್ನ, ಅದನ್ನ ತೀಡದೆ ಸುರಭಿಯಲ್ಲಿ, ಸುರಭಿ ಅಂದ್ರೆ ಏನು? ಸುರಭಿ, ಸುರಭಿ ಅಂದ್ರೆ ಸುಗಂಧ, ಸುವಾಸನೆ ಅಂತ. ಈ ಸುಗಂಧ ಎಲ್ಲಿ? ನೀನು ಅದೆಲ್ಲವನ್ನು ಸಹ ನವಶಕ್ತಿಯನ್ನೆಬ್ಬಿಸು, ಹೊಸ ಶಕ್ತಿಯನ್ನ ಎಬ್ಬಿಸು, ಎಚ್ಚರ ಕೊಳ್ಳುವಂತೆ ಮಾಡು. ಹೊಸ ಸುಗಂಧದ ಹೊಸಗೆಯಿಂದ ಜಗದಿ ಹೆಸರ ಹಬ್ಬಿಸು. ಹೊಸ ಸುಗಂಧ, ಸುವಾಸನೆಯ ಹೊಸಗೆಯಿಂದ, ಹೊಸಗೆ ಯಾವಾಗ ಮಾಡ್ತಾರೆ? ಹೆಣ್ಮಕ್ಳು ಋತುಮತಿ ಆದ ನಂತರ ಅವ್ರನ್ನ ಹೊಸಗೆ ಅಂತ ಮಾಡೋದು ನಾವು ಕಾಣ್ಬೋದಾಗಿದೆ. ಹಾಗೆ ಹೊಸ ಸುವಾಸನೆಯಿಂದ, ಹೊಸಗೆಯಿಂದ ಜಗತ್ತನ್ನು ಕನ್ನಡಾಂಬೆಯೇ ನಿನ್ನ ಹೆಸರನ್ನ ಹಬ್ಬಿಸು ಅಂತ ಹೇಳಿ ಗೋವಿಂದಪ್ಪಯ್ಯರವರು ಹೇಳ್ತಾ ಇದ್ದಾರೆ. ಮುಂದಿನ ಕೊನೆಯ ಪದ್ಯ. ನಮ್ಮೆದೆಯಂತಾಯೆ ಬಲಿಸು, ಎಲ್ಲರ ಬಾಯಲ್ಲಿ ನೆಲೆಸು, ನಮ್ಮ ಮನೊಂದೇ ಕಲಸು, ಇದನ್ನೊಂದೇ ಕೋರುವೆ, ನಿನ್ನ ಮೂರ್ತಿ ಜಗತ್ಕೀರ್ತಿ ಇಂದಿಗೆ ಮಗೆ ತೋರುವೆ. ನಮ್ಮ ಎದೆಯನ್ನು ತಾಯಿಯೇ, ಕನ್ನಡಾಂಬೆಯೇ, ನಮ್ಮ ಎದೆ ಅಂದ್ರೆ ಇಲ್ಲಿ ಹೃದಯ ಅಂತ ತಿಳ್ಕೊಳ್ಳೋಣ. ನಮ್ಮ ಹೃದಯದಲ್ಲಿ ತಾಯೇ ಬಲಿಸು, ತಾಯೇ ಬಲಿಸು, ಎಲ್ಲರ ಬಾಯಲ್ಲೂ ನೆಲೆಸು ಕನ್ನಡಾಂಬೆಯೇ, ನೀನು ಎಲ್ಲರ ಬಾಯಲ್ಲೂ ಸಹ ಕನ್ನಡಾಂಬೆ ಕನ್ನಡಾಂಬೆ ಅಂತ ನೆಲೆಸು. ನಮ್ಮ ಮನೊಂದೇ ಕಲಸು, ನಮ್ಮ ಮನಸ್ಸುಗಳನ್ನು ಸಹ ಕಲಸು, ಬೆರೆಸು. ಕವಿ ಗೋವಿಂದಪ್ಪಯ್ಯರವರು ಹೇಳ್ತಾ ಇದ್ದಾರೆ, ಇದನ್ನೊಂದನ್ನೇ ಕೋರುವೆ. ಯಾವುದನ್ನ? ನಮ್ಮ ಹೃದಯದಲ್ಲಿ ತಾಯಿ ನೆಲೆಸು, ಎಲ್ಲರ ಬಾಯಲ್ಲೂ ನೆಲೆಸು, ನಮ್ಮ ಮನಸ್ಸಿನಲ್ಲಿ ಒಳ್ಳೆಯದನ್ನು ಬೆರೆಸು ಹೇಳ್ತಿದ್ದಾರೆ. ಇದನ್ನೊಂದನ್ನೇ ನಾನು ಕೋರ್ತೀನಿ, ಬೇಡ್ಕೋತೀನಿ ಅಂತೇಳಿ ಕವಿ ಗೋವಿಂದಪ್ಪಯ್ಯರವರು ಹೇಳ್ತಾರೆ. ನಿನ್ನ ಮೂರ್ತಿ ಜಗತ್ಕೀರ್ತಿ ಎಂದಿಗೆ ನಮಗೆ ತೋರುವೆ. ನಿನ್ನ ಮೂರ್ತಿಯನ್ನ, ಜಗತ್ತಿನ ಕೀರ್ತಿಯನ್ನ ಎಂದಿಗೆ, ಯಾವತ್ತು ನಮಗೆ ತೋರಿಸ್ತೀಯಾ ಅಂತ ಒಂದು ಪ್ರಶ್ನೆಯನ್ನ ಇಟ್ಟಿದ್ದಾರೆ. ಅಂದ್ರೆ ಕನ್ನಡ ಭಾಷೆ, ಕರ್ನಾಟಕ ಜಗತ್ತಿನಾದ್ಯಂತ ಹೆಸರನ್ನ ಪಡೆಯಲಿ ಅನ್ನೋದು ಗೋವಿಂದಪ್ಪಯ್ಯರವರ ಆಶಯವಾಗಿದೆ. ಎಲ್ಲರಿಗೂ ಸಹ ವಿಡಿಯೋನ ವೀಕ್ಷಿಸಿದ್ದಕ್ಕಾಗಿ ತುಂಬ ಹೃದಯದ ಧನ್ಯವಾದಗಳು. ಸಿರಿಗನ್ನಡಂ ಗೆಲ್ಗೆ, ಸಿರಿಗನ್ನಡಂ ಬಾಳ್ಗೆ. ಜೈ ಕರ್ನಾಟಕ ಮಾತೆ.